ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ನೀವೇನಾದರೂ ನಂದಿ ಹಿಲ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ದೆನ್ ಈ ಒಂದು ಪ್ಲೇಸ್ನ ಮಿಸ್ ಮಾಡ್ತೀರಾ, ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಂದಿ ಹಿಲ್ಸ್ಗೆ ಹೋಗಬೇಕಾದ್ರೆ ಆನ್ ದ ವೇ ಜೀವ ಪಾರ್ಕ್ ಅಂತ ಇದೆ. ಸೊ ಅನಿಮಲ್ ಲವರ್ಸ್ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಮಕ್ಕಳು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಅಬೌವ್ 2 ಇಯರ್ಸ್ ಇರೋರು ಎಲ್ಲರೂ ಟಿಕೆಟ್ ತೊಗೋಬೇಕಾಗುತ್ತೆ. ದೊಡ್ಡವ್ರಿಗೆ ಬಂದು 250 ರುಪೀಸ್ ಚಾರ್ಜ್ ಮಾಡಿದ್ರೆ 2 to 10 ಇಯರ್ಸ್ ಮಕ್ಕಳಿಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಹೋಗಿದ ತಕ್ಷಣವೇ ಈ ಥರ ವೆರೈಟೀಸ್ ಆಫ್ ಕೋಳಿ ಇಟ್ಟಿರ್ತಾರೆ. ಸೊ ನಾವೇನು ಕೋಳಿ ನೋಡೋಕೆ ಹೋಗ್ಬೇಕಲ್ಲ ಹಂಗಿದ್ರೆ ನಾವು ನೋಡಿರೋಂಥ ಕೋಳಿನೇ ಬೇರೆ ಥರ ಇರುತ್ತೆ. ಇದ್ರದ್ದೇ ಒಂಥರ ಬೇರೆ ಬ್ರೀಡ್ಸ್ ಇರುತ್ತೆ ನೋಡಿ. ಇದ್ರ ಕಾಲು ತುಂಬ ಡಿಫ್ರೆಂಟಾಗಿದೆ. ಸೊ ಈ ಥರ ವೆರೈಟೀಸ್ ಆಫ್ ಬ್ರೀಡ್ಸ್ದು ಹೆನ್ಸ್ ಇಟ್ಟಿರ್ತಾರೆ. ಅದಕ್ಕೆಲ್ಲ ಫೀಡ್ ಮಾಡೋಕ್ಕೆ ಕಾಳೆಲ್ಲ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ತಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ. ಸೊ ನಾವು ಹೋಗಿದ ತಕ್ಷಣ ಈಚ್ ಫ್ಯಾಮ್ಲಿಗೆ ಒಬ್ಬರನ್ನ ಗೈಡ್ನ ಅಸೈನ್ ಮಾಡ್ತಾರೆ. ಸೊ ದಟ್ ನಮ್ಗೆ ಏನೇ ಡೌಟ್ ಇದ್ರೂ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಅದು ಫುಲ್ ಪ್ರಾಪರ್ಟಿ ಟೂರ್ ಮಾಡಿಸ್ತಾರೆ. ಅಲ್ಲಿ ಏನೇನು ಅವರು ಸಾಕಿರ್ತಾರಲ್ವ, ಅನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ, ಈಚ್ ಬ್ರೀಡ್ದು ಏನು ಒಂದು ಇಂಪಾರ್ಟೆನ್ಸು ಮತ್ತು ಏನು ಸ್ಪೆಷಾಲಿಟಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರೋಲ್ಲ. ಒಂದು ಹೆಣ್ಣಲ್ಲೂ ಎಷ್ಟೊಂದು ಇಂಪಾರ್ಟೆನ್ಸ್ ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ ಅಂತ ಅದಿಲ್ಲಿ ಬಂದಮೇಲೆ ತಿಳ್ಕೊಂಡಂಗಾಯಿತು. ಮತ್ತು ಕೋಳಿಯಲ್ಲೂ ತುಂಬ ಥರ ಕೋಳಿ ಇದೆ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಥರ ಕೋಳಿ. ಯೂಶ್ವಲಿ ನಾವು ನಾಟಿ ಕೋಳಿ, ನಾರ್ಮಲ್ ಫಾರಮ್ ಕೋಳಿ, ಅದು ಬಿಟ್ಟರೆ ಇನ್ನೂ ಒಂದು 2-3 ಥರ ನೋಡಿರ್ತೀವಿ. ಬಟ್ ಇಲ್ಲಿ ತುಂಬ ವೆರೈಟೀಸ್ ಇಟ್ಟಿರ್ತಾರೆ. ಸೊ ಸ್ಟಾರ್ಟಿಂಗ್ ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಂಥ ಪ್ಲೇಸ್ ಬಂದು ಈ ಒಂದು ಟಾರ್ಟಾಯ್ಸ್ನ ಸಾಕಿರುವಂಥ ಒಂದು ಪ್ಲೇಸ್ ಇದು. ಸೊ ಇದರಲ್ಲಿ ಸಹ ಪ್ರತಿಯೊಬ್ಬರ ಕೈಗೂ ಅದನ್ನು ಆಮೆ ಕೊಟ್ಟು ಅದರದ್ದು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ. ಮಕ್ಕಳಿಗೆಲ್ಲ ಇದೊಂಥರ ಖುಷಿ ಕೊಡುತ್ತೆ. ಎಲ್ಲರೂ ಭಯ ಬೀಳಬೇಕಾದ್ರೆ ಫಸ್ಟು ನನ್ನ ಮಗ ನನ್ನ ಕೈಲಿ ಕೊಡಿ ಅಂತ ಬಂದು ಎಲ್ಲ ಅನಿಮಲ್ಸ್ನೂ ಫಸ್ಟ್ ಟಚ್ ಮಾಡಿ ಸಖತ್ ಅವ್ನಿಗಿಷ್ಟ ಅನಿಮಲ್ಸ್ ಅಂದರೆ. ಅವನು ಟ್ರೂ ಅನಿಮಲ್ ಲವರ್ ಅಂತಲೇ ಹೇಳ್ಬೋದು. ಏನೇ ಭಯ ಇಲ್ದಿರ ಯಾವುದೇ ಅನಿಮಲ್ ಕೊಟ್ರೂ ನೀಟಾಗಿ ತೊಗೊಂಡು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದ. ಸೊ ಆ ಟಿಕೆಟ್ಗೆ ವರ್ತ್ ಅನಿಸಿದಂದರೆ ನನ್ನ ಮಗನೇ ಅಂತ ಹೇಳ್ಬೋದು. ನಾವೇ ದೊಡ್ಡವರಾಗಿ ಎಷ್ಟೊಂದು ಅನಿಮಲ್ಸ್ ಟಚ್ ಮಾಡಿಲ್ಲ, ಅವನ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದ. ಸೊ ಈ ಥರ ಆಮೆಗಳಲ್ಲೂ ಸಹ ಅದು ಅದ್ರ ಮನೆ ಹೆಂಗೆ ಹೊತ್ಕೊಂಡು ತಿರುಗುತ್ತೆ ಅನ್ನೋದನ್ನೆಲ್ಲ ತೋರಿಸಿದ್ರು. ಸೊ ಇದೊಂದು ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈ ಪ್ಲೇಸ್ ಅಂತೂ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಸೊ ಮಕ್ಕಳನ್ನ ಯೂಶ್ವಲಿ ಮಾಲ್ಸು ಇಂಥದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನೇಚರ್ ಮಧ್ಯೆ ಅನಿಮಲ್ಸ್ ಜೊತೆ ಸ್ಪೆಂಡ್ ಮಾಡೋಕ್ಕೆ ಈ ಒಂದು ಟೈಮ್ ಇರುತ್ತಲ್ಲ, ಇದೊಂಥರ ಕ್ವಾಲಿಟಿ ಟೈಮ್ ಅಂತಲೇ ನಾನು ಹೇಳ್ತೀನಿ. ಮಸ್ಟ್ ವಿಸಿಟ್ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು ಬಂದಾಗ. ಮತ್ತು ಇಲ್ಲಿ ನೆಕ್ಸ್ಟು ಬಂದ ತಕ್ಷಣವೇ ಇಲ್ಲಿ ವೆರೈಟೀಸ್ ಆಫ್ ಮೇಕೆ ಮತ್ತು ಕುರಿ ಈ ಥರದ್ದೆಲ್ಲ ಸಾಕಿದ್ರು. ಸೊ ನಾವು ಯೂಶ್ವಲಿ ನೋಡೋವಂಥ ಕುರಿಗಳು ಬೇರೆ, ಬಟ್ ಇದೇ ಒಂಥರ ಡಿಫ್ರೆಂಟಾಗಿತ್ತು ಬ್ರೀಡ್ಸು. ಅದರದ್ದು ಹಾರ್ನ್ಸ್ ಆಗಲಿ ಅದೆಲ್ಲ ಡಿಫ್ರೆಂಟ್ ಶೇಪ್ ಇತ್ತು. ಮತ್ತು ಪುಟಾಣಿ ಮರಿಗಳು ಸಹ ಇತ್ತು. ಮತ್ತು ಸಖತ್ ಫ್ರೆಂಡ್ಲಿ, ಯಾವುದೇ ಅನಿಮಲ್ಲು ಯಾವ ಥರನೂ ಹಾರ್ಮ್ ಮಾಡಲ್ಲ ಇಲ್ಲಿ, ಅಂಥದ್ದನ್ನೇ ಸಾಕಿರ್ತಾರೆ. ಸೊ ಮಕ್ಳಿಗಂತೂ ಈ ಒಂದು ಮರಿಗಳನ್ನ ಒಳ್ಳೆ ಮಗು ಥರ ಎತ್ಕೊಂಡು ಅದ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದರಲ್ಲೇನೂ ಡೌಟ್ ಇಲ್ಲ. ಸೊ ಕೊಟ್ಟಿದ್ದಂಥ ಅಮೌಂಟ್ಗೆ ಒಂದು ವರ್ತ್ ವಿಸಿಟ್ ಅಂತ ಅನಿಸ್ತು. ಎಸ್ಪೆಷಲಿ ಇಷ್ಟು ಅನಿಮಲ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಯೂಶ್ವಲಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆಯುವಂಥ ಮಕ್ಕಳು ತುಂಬ ಲಕ್ಕಿ. ಇಂಥದನ್ನೆಲ್ಲ ಅವರು ದಿನನಿತ್ಯ ಅವ್ರ ಲೈಫ್ ಸ್ಟೈಲಲ್ಲೇ ಇರುತ್ತೆ. ಮೇಕೆ ಆಗಲಿ, ಕುರಿ ಆಗಲಿ, ಕೋಳಿ ಆಗಲಿ, ಅವ್ರು ಡೈಲಿ ಅವ್ರ ಸುತ್ತಮುತ್ತ ನೋಡ್ಕೊಂಡು ಬೆಳೆದಿರ್ತಾರೆ. ಬಟ್ ಈ ಸಿಟಿಯಲ್ಲಿ, ಟೌನಲ್ಲಿ ಹುಟ್ಟೋ ಮಕ್ಕಳಿಗೆ ಇಂಥದನ್ನೆಲ್ಲ ಈ ಥರ ಪಾರ್ಕ್ಸಲ್ಲಿ ಇಂಥದ್ದೆಲ್ಲ ನೋಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಅಟ್ಲೀಸ್ಟ್ ಈ ಥರ ಪ್ಲೇಸಸ್ಗಾದರೂ ಕರ್ಕೊಂಬಂದರೆ ಅವ್ರಿಗೆ ಒಂದು ಅನಿಮಲ್ಸ್ ಜೊತೆ ಬಾಂಡೇಜ್ ಬೆಳೆಸ್ಕೊಳ್ಳೋ ಅಂಥ ಒಂದು ಚಾನ್ಸ್ ಅಂತೂ ಸಿಗುತ್ತೆ. ಸೊ ಈ ಥರ ಫೀಡೆಲ್ಲ ಇರುತ್ತೆ, ನಾವು ಅದಕ್ಕೆ ಫೀಡ್ ಮಾಡ್ಬೋದು. ಸೊ ಮಕ್ಳಿಗಂತೂ ಒಂದು ಏನಂತಾರೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು, ಅನಿಮಲ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮೇಕೆ ಕುರಿಗಳ ಜೊತೆ ನೆಕ್ಸ್ಟ್ ಹೋದಂಥ ಪ್ಲೇಸ್ ಬಂದು ಡಿಫ್ರೆಂಟ್ ವೆರೈಟಿ ಆಫ್ ಕೌಸ್, ಅಂದರೆ ಪುಂಗ್ನೂರು ಕೌಸ್ ಇವಾಗ ತುಂಬ ಫೇಮಸ್ ಆಗಿದೆ ರೀಲ್ಸಲ್ಲೆಲ್ಲ. ತುಂಬ ಪುಟಾಣಿ ಇರುತ್ತೆ ಹಸುಗಳು. ನಮ್ಮ ಮಗನ ಹೈಟೇ ಇದೆ ನೋಡಿ, ಇಷ್ಟು ಪುಟಾಣಿ. ಇದೆಲ್ಲ ಆಲ್ಮೋಸ್ಟ್ ದೊಡ್ಡ ಹಸುಗಳೇ ಇಷ್ಟೇ ಹೈಟ್ ಬೆಳೆಯೋದು. ಸೊ ಅವ್ರಿಗೆ ಒಂಥರ ಇವಾಗ ನಾರ್ಮಲ್ ಡಾಗ್ಸ್ನ ಇಂಥದನ್ನೆಲ್ಲ ಸಾಕ್ಕೊಳ್ಳೋದಕ್ಕೆ ಬಂದು ಈ ಥರ ಹಸುನೇ ಸಾಕ್ಕೊಡಿ ಮನೆಗಳಲ್ಲಿ, ಹಾಲಾದರೂ ಕೊಡುತ್ತೆ ಅನ್ನೋ ಒಂದು ಟ್ರೆಂಡ್ ಬಂದಿದೆ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಜನ ಇವಾಗ ಈ ಪುಂಗ್ನೂರು ಕೌಸ್ನ ಸಾಕ್ತಾ ಇದ್ದಾರೆ. ಎಷ್ಟೊಂದು ಜನ ಯೂಟ್ಯೂಬರ್ಸೇ ನಾನು ನೋಡಿದ್ದೀನಿ, ಅವ್ರ ಮನೆಗಳಲ್ಲಿ ಒಂದು ಪೆಟ್ ಥರ ಈ ಥರ ಕೌಸ್ನ ಸಾಕ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ಗೋ ಅಂತಲೇ ಹೇಳ್ಬೋದು, ಈ ಒಂದು ಟ್ರೆಂಡು ಹಸುನ ಸಾಕೋದು, ಗೋಮಾತೆನ ಸಾಕೋದು. ಸೊ ನೆಕ್ಸ್ಟು ಅಲ್ಲಿಂದ ಬಂದ ತಕ್ಷಣವೇ ಈ ಎಮು ಬರ್ಡ್ಸ್ ಸಿಕ್ತು. ಇದ್ರದ್ದಂತೂ
ಆ ಒಂದು ಫೆದರ್ಸ್ ಏನಿರುತ್ತಲ್ಲ ತುಂಬ ಹಾರ್ಡಾಗಿರುತ್ತೆ, ನಾರ್ಮಲ್ ಬರ್ಡ್ಸ್ ಥರ ಇರಲ್ಲ, ತುಂಬ ಹಾರ್ಡಾಗಿರುತ್ತೆ. ಮತ್ತು ಅದು ಎಷ್ಟು ಚೆನ್ನಾಗಿ ವೆಯ್ಟ್ ಮಾಡ್ತಾಯಿತ್ತು ಅಂದರೆ ಅದು ಆಲ್ರೆಡಿ ಆ ಬರ್ಡ್ಸಿಗೆ ಗೊತ್ತಿರುತ್ತೆ ಈ ಥರ ಹ್ಯೂಮನ್ಸ್ ಬಂದರೆ ನಮಗೆ ಫೀಡ್ ಕೊಡ್ತಾರೆ ಅಂತ. ಸೊ ಅದಕ್ಕೆ ನಮ್ಮ ಕೈನೇ ನೋಡ್ತಾ ಇತ್ತು ಯಾವಾಗ ನಮಗೆ ಫೀಡ್ ತಂದು ಕೊಡ್ತಾರೆ ಅಂತ. ಯಾಕಂದರೆ ಅವರು ಡೈಲಿ ಅದ್ರದ್ದು ರೋಟೀನ್ ಅದೇ ಇರುತ್ತೆ, ಅಂದರೆ ಪೀಪಲ್ ಬರೋಷ್ಟರಲ್ಲಿ ಅದಕ್ಕೆ ಫೀಡ್ ಸಿಗುತ್ತೆ ಅಂತ ಅದಕ್ಕೆ ಗೊತ್ತಾಗಿರುತ್ತೆ. ಸೊ ನಮ್ಮ ಕೈ ನೋಡೋಷ್ಟರಲ್ಲಿ ನಮ್ಮ ಕೈ ಹತ್ರ ಅದು ಫೀಡ್ ಇದೆಯಾ ಅಂತ ನೋಡ್ತಾ ಇತ್ತು ಪಾಪ. ಸೊ ನೆಕ್ಸ್ಟು ಅವರು ನಮ್ಮ ಗೈಡ್ ಇಟ್ಕೊಂಡು ಈ ಥರ ಒಂದು ಪ್ಲೇಟ್ ಕೊಟ್ಟು ಅದರಲ್ಲೆಲ್ಲ ಫೀಡ್ ಹಾಕಿದ್ರು. ಸೊ ದಟ್ ಎಲ್ಲ ನಾವು ಅದಕ್ಕೆ ಫೀಡ್ ಕೊಟ್ಟು ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ. ಆ ಟೈಮ್ ನಾವೆಲ್ಲ ಮುಟ್ಟು ನೋಡಿದ್ವಿ ಅದು ಎಮು ಕೋಳಿಗಳನ್ನ. ಸಖತ್ ಹಾರ್ಡಿರುತ್ತೆ, ಅದರದ್ದು ಫೆದರ್ಸು ಸಹ ತುಂಬಾ ಒಂಥರ ಡಿಫ್ರೆಂಟಾಗಿತ್ತು. ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ಈ ಥರ ರ್ಯಾಬಿಟ್ಸ್ ಅದೆಲ್ಲ ಇತ್ತು. ಬಟ್ ನಮಗೆ ಅಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ನಾವು ಬೇರೆ ಕಡೆ ಹೋದ್ವಿ. ಬಟ್ ಈ ಥರ ಇದಕ್ಕೇನು ಫೀಡ್ ಇರುತ್ತಲ್ವ ಇದೆಲ್ಲನೂ ಆರ್ಗ್ಯಾನಿಕ್ಕಾಗಿ ಅವರೇ ಬೆಳೆದು ಅದನ್ನು ಹಾಕ್ತಾರಂತೆ. ಸೊ ಇವಾಗ ನಾವು ಈ ಒಂದು ವೈಲ್ಡ್ ಏನಂತಾರೆ ರೆಪ್ಟೈಲ್ಸ್ ಹತ್ರ ಬಂದಿದ್ದೀವಿ ನೋಡಿ. ಗ್ರೀನ್ ಕಲರ್ ಇದು ಲಿಝಾರ್ಡು. ನಾವೆಲ್ಲ ಭಯ ಪಡ್ತಾಯಿದ್ವಿ ಹಾಕ್ಸ್ಕೊಳ್ಳೋಕ್ಕೆ ಕೈ ಮೇಲೆ ಎಲ್ಲ. ನನ್ನ ಮಗ ನೀಟಾಗಿ ನನ್ನ ಮೇಲೆ ಹಾಕಿ ಅಂತ ಹಾಕ್ಸ್ಕೊಂಡಿದ್ದಾನೆ. ಸಚ್ ಎ ಬ್ರೇವ್ ಬಾಯ್ ಅಂತಲೇ ಹೇಳ್ಬೋದು. ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಮಗ ಇಷ್ಟು ಬ್ರೇವಾಗಿ ಎಲ್ಲ ಅನಿಮಲ್ಸ್ನೂ ಟಚ್ ಮಾಡ್ತಾನೆ ಅಂತ. ಇಷ್ಟು ವಯಸ್ಸಾದ್ರೂ ನನಗೆ ಭಯ ಆಗುತ್ತೆ. ಒಂಥರ ಪ್ರೌಡ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಆ್ಯಸ್ ಎ ಮಾಮ್ ನನಗೆ ಭಯ ಇದ್ರೂ ನನ್ನ ಮಗ ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡ್ತಾನೆ ಅಂತ. ಸೊ ಮತ್ತು ಈ ಥರ ಹ್ಯಾಂಡ್ಸ್ ಮೇಲೆ ಎಲ್ಲ ಬಿಡ್ತಾಯಿದ್ರು, ಅಂದರೆ ಫೋಟೋ ಸೆಷನ್ಸು ಇಂಥದ್ದೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಮೆಮೊರೀಸ್ಗೋಸ್ಕರ ತುಂಬ ಜನ ಈ ಥರ ಕೈ ಮೇಲೆ ಎಲ್ಲ ಫೋಟೋಸ್ ತಗೊಳ್ತಾಯಿದ್ರು. ಮತ್ತು ಮಕ್ಳಿಗೂ ಅಷ್ಟೇ, ಅಂದರೆ ತುಂಬ ಭಯ ಬಿಡ್ತಾಯಿದ್ರು ಮಕ್ಕಳು. ಬಟ್ ಇಂಟ್ರೆಸ್ಟ್ ಇರೋರಿಗೆ ತಲೆ ಮೇಲೆ ಎಲ್ಲ ಹಾಕಿ ಫೋಟೋ ತಗೊಳ್ತಾಯಿದ್ರು. ಮತ್ತು ಇಲ್ಲಿ ತುಂಬ ಥರದ್ದು ರೆಪ್ಟೈಲ್ಸು ಮತ್ತು ಇಲಿಗಳು ಈ ಥರದ್ದೆಲ್ಲ ಇತ್ತು ವೈಲ್ಡ್ ಲೈಫ್ ಬಗ್ಗೆ. ಸೊ ಇದು ಅಷ್ಟೇ ಎಲ್ಲ ಸಖತ್ ಫ್ರೆಂಡ್ಲಿ ರ್ಯಾಟ್ಸು. ಇದು ನಾರ್ಮಲ್ ರ್ಯಾಟ್ಸ್ ಥರ ಕಚ್ಚೋದು ಇಂಥದ್ದೆಲ್ಲ ಏನೂ ಮಾಡಲ್ಲ, ಸಖತ್ ಫ್ರೆಂಡ್ಲಿ ರ್ಯಾಟ್ಸು. ಬಟ್ ಅದನ್ನು ಒಂದು ಆ್ಯಂಗಲಲ್ಲೇ ಇಟ್ಕೋಬೇಕಿಲ್ಲ ಅಂದರೆ ಓಡೋಗ್ಬಿಡುತ್ತೆ ಅಂತ ಹೇಳಿದ್ರು. ನನ್ನ ಮಗ ಅಂತೂ ಆದಷ್ಟು ಟ್ರೈ ಮಾಡ್ತಾಯಿದ್ದಾನೆ ಆ ಆ್ಯಂಗಲಲ್ಲಿ ಇಟ್ಕೊಳ್ಳೋಕ್ಕೆ. ಬಟ್ ಅವ್ನಿಗಂತೂ ಅದು ಒಂಥರ ಫುಲ್ ಖುಷಿ. ಎಲ್ಲ ಥರ ಅನಿಮಲ್ಸು ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ ಅಂತ ಸಖತ್ತು ಕ್ಯೂರಿಯಾಸಿಟಿಯಿಂದ ಇದ್ದ, ಎಲ್ಲನೂ ಟ್ರೈ ಮಾಡ್ತಾಯಿದ್ದ. ಮತ್ತು ಒಂಥರ ಏನಂತಾರೆ ಎಲ್ಲ ಅನಿಮಲ್ಸ್ನೂ ಅವರು ಜಸ್ಟ್ ಒಂದು ಇದರಲ್ಲಿ ನೋಡಿರ್ತಾರೆ ಟಿ ವಿಯಲ್ಲಿ ಎಲ್ಲ. ಬಟ್ ಇವತ್ತು ಲೈವಾಗಿ ಟಚ್ ಮಾಡೋದಿರುತ್ತಲ್ವ ಅದು ತುಂಬ ಖುಷಿ ಅನಿಸುತ್ತೆ. ಸೊ ಈ ಒಂದು ಮೊಮೆಂಟ್ ಅಂತೂ ನನಗೊಂಥರ ಗೂಸ್ ಬಂಪ್ಸ್ ಬಂದಂಥ ಮೊಮೆಂಟು. ಇಷ್ಟು ದೊಡ್ಡೋಳಾಗಿ ನನಗೆ ಅದನ್ನು ನೋಡಿದ್ರೇ ಭಯ ಆಗ್ತಾಯಿತ್ತು ದೂರದಿಂದ. ಅಂಥದ್ದು ನೀಟಾಗಿ ಖುಷಿಯಾಗಿ ನನ್ನ ಮಗ ತಗೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡ್ತಾಯಿದ್ದಾನೆ. ಸೊ ನೋಡ್ತಾ ಇರ್ಬೋದು ಅದು ಹಾವು ಹೆಬ್ಬಾವು ಹೆಂಗೆ ಮುದುರ್ಕೊಂಡಿದೆ ಅಂತ. ಅದು ನೋಡಿದ್ರೇ ಎಂಥವ್ರಿಗೂ ಭಯ ಆಗುತ್ತೆ. ಸೊ ಈ ಒಂದು ಹೆಬ್ಬಾವು ಕೊಟ್ಟಾಗ ಒಂದು ನಮಗೆ ಕಂಡೀಷನ್ ಹೇಳಿದರು, ಅಂದರೆ ನೀವು ಎಲ್ಲನ ಬಾಡಿನ ಟಚ್ ಮಾಡಿ, ಮುಖ ಹತ್ರ ಮಾತ್ರ ಟಚ್ ಮಾಡಬೇಡಿ ಅಂತ. ಯಾಕಂದರೆ ಅದು ಒಂದು ಸಲ ಫೀಡ್ ಕೊಟ್ಟಮೇಲೆ ಅದು ಎಷ್ಟೋ ದಿನ ಊಟ ತಿನ್ನಲ್ಲಂತೆ. ಬಟ್ ಮುಖನ ಮುಟ್ಟಿದಾಗ ಅದಕ್ಕೆ ಬೈ ಚಾನ್ಸ್ ನಮ್ಮ ಟೈಮ್ ಸರಿ ಇಲ್ಲ, ಅದಕ್ಕೆ ಹೊಟ್ಟೆ ಹಸ್ತಿದ್ದಾಗ ಮುಖನ ಮುಟ್ಟಿದಾಗ ಅದು ಕನ್ಫ್ಯೂಸ್ ಆಗಿ ಫೀಡ್ ಅಂದ್ಕೊಂಡು ಅದು ನುಂಗುವಂಥ ಪರಿಸ್ಥಿತಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮುಖನ ಮುಟ್ಟಬೇಡಿ ಅಂತ ಹೇಳಿದ್ರು. ಸೊ ಮಕ್ಕಳೇ ಇಷ್ಟು ಧೈರ್ಯವಾಗಿ ಎತ್ಕೊಂಡಾಗ ನಾವ್ಯಾಕೆ ಅಂತ ನಾವು ಸ್ವಲ್ಪ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಸ್ಟಿಲ್ ಎದೆ ಬಡಿತ ಅಂತೂ ಜಾಸ್ತಿನೇ ಆಗಿತ್ತು ಅದನ್ನು ತಗೊಂಡಾಗ. ನೆಕ್ಸ್ಟು ಈ ಥರ ಪುಟಾಣಿ ಇಲಿಗಳು, ಅದರಲ್ಲೂ ವೆರೈಟೀಸು ಕಲರ್ಸು ಮತ್ತು ಸಖತ್ ಕ್ಯೂಟಾಗಿತ್ತು. ಮತ್ತು ಅದನ್ನು ಇಟ್ಕೊಳ್ಳೋ ಅಂಥ ಒಂದು ಆ್ಯಂಗಲು ಮತ್ತು ಅದ್ರದ್ದು ಫೀಡು ಇದನ್ನೆಲ್ಲ ನೋಡಿದ್ವಿ. ಬಟ್ ಇದಕ್ಕೆಲ್ಲ ಕೈಯಲ್ಲಿ ಫೀಡ್ ಮಾಡೋಕ್ಕಾಗಲ್ಲ, ಜಸ್ಟು ಅವರು ಟಚ್ ಮಾಡಿಸ್ತಾರೆ. ಬಟ್ ಬೇರೆ ಎಲ್ಲ ಪ್ರಾಣಿಗಳಿಗೆ ಫೀಡ್ ಮಾಡಿಸಿದ್ರು. ಸೊ ನೆಕ್ಸ್ಟ್ ನಾವು ಮೊಲ ಹತ್ರ ಬಂದಿದ್ದೀವಿ. ಸೊ ಅದು ಸೌಂಡ್ ಮಾಡೋ ಅಷ್ಟರಲ್ಲಿ ಎಷ್ಟು ನೀಟಾಗಿ ಎಲ್ಲ ರ್ಯಾಬಿಟ್ಸು ಅದ್ರ ಹತ್ರ ಬರುತ್ತೆ ಅಂದರೆ ಅದಕ್ಕೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಈ ಥರ ಫೀಡ್ ಕೊಡ್ತಾರೆ ಅಂತ. ಆವಾಗ ಎಲ್ಲ ಅಲ್ಲೇ ಬೆಳೆದಂಥ ಗಿಡಗಳನ್ನೆಲ್ಲ ತಂದು ಕೊಟ್ಟರು, ಎಲೆ ಎಲ್ಲ ತಿನ್ಸೋಕ್ಕೆ. ಸೊ ತುಂಬಾ ಒಂದು ಗುಡ್ ಎಕ್ಸ್ಪೀರಿಯೆನ್ಸು. ನೀವೇ ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಅನಿಮಲ್ಸ್ ಜೊತೆ ಅಂತ. ಮಕ್ಕಳೇ ಅಲ್ಲ, ನಾವು ದೊಡ್ಡವರಾಗಿ ನಾವು ಸಹ ಎಂಜಾಯ್ ಮಾಡಿದ್ವಿ. ಮತ್ತು ಮೊಲಗಳೆಲ್ಲ ಇರೋದಕ್ಕೆ ಈ ಥರ ಒಂದು ಕಂಪಾರ್ಟ್ಮೆಂಟ್ಸ್ ಥರ ಕಟ್ಟಿದ್ರು ವಿತ್ ಹೋಲ್ಸು. ಸೊ ಅದಕ್ಕೆ ಒಂದು ಕಂಫರ್ಟಬಲ್ ಇದಿರುತ್ತಂತೆ ಈ ರೀಪ್ರೊಡಕ್ಷನ್ಗೆ ಇಂಥದಕ್ಕೆಲ್ಲ ಸಪೋರ್ಟ್ ಮಾಡುತ್ತಂತೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಮತ್ತು ತುಂಬ ವೆರೈಟೀಸ್ ಆಫ್ ಮೊಲ ಇತ್ತು, ಈಚ್ ಮೊಲದು ಡಿಫ್ರೆನ್ಸ್ ಏನು ಇಂಥದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇಷ್ಟೇ ಹೇಳ್ದಿರ ಗಿನಿ ಪಿಕ್ಸ್ ಎಲ್ಲ ಇತ್ತು ಅಲ್ಲಿ, ಅದರಲ್ಲೂ ವೆರೈಟೀಸ್ ಆಫ್ ಕಲರ್ಸು. ಅದೊಂಥರ ಈ ಕಡೆ ರ್ಯಾಬಿಟ್ ಥರನೂ ಇತ್ತು, ಇನ್ನೊಂದು ಕಡೆ ಇಲಿ ಥರನೂ ಇತ್ತು. ಅದೇ ನನ್ನ ಮಗ ಕನ್ಫ್ಯೂಸ್ ಆಯಿತು. ಬಟ್ ಸಖತ್ತು ಅದು ಏನಂತಾರೆ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ಈ ಗಿನಿ ಪಿಕ್ಸು. ಅದ್ರನ್ನ ಹಿಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಅನ್ನಿಸ್ತಾಯಿತ್ತು. ಫೈನಲಿ ಒಂದನ್ನು ಹಿಡಿದು ಕೊಟ್ಟರು ಕೈಗೆ. ಸೊ ಇಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಹೋದಂಥ ಪ್ಲೇಸ್ ಬಂದು ಇದೊಂದು ಡಕ್ಸ್ ಇರೋವಂಥ ಪ್ಲೇಸು.
ಸೊ ಈ ಡಕ್ಸಲ್ಲೂ ಅಷ್ಟೇ ಒಂದೇ ಥರ ಬ್ರೀಡ್ ಅಲ್ಲ, ವೆರೈಟೀಸ್ ಆಫ್ ಬ್ರೀಡ್ಸ್ ಇಟ್ಟಿದ್ರು ಡಿಸ್ಪ್ಲೇಗೆ. ಮತ್ತು ಅದ್ರ ಬಗ್ಗೆ ಏನು ಡಿಫ್ರೆನ್ಸು ಒಂದು ಬ್ರೀಡ್ಗೆ ಇನ್ನೊಂದು ಬ್ರೀಡ್ಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಹೆಂಗೆ ಕಲರ್ ಚೇಂಜ್ ಇರುತ್ತೆ, ಮತ್ತು ಈಚ್ ಬ್ರೀಡ್ಸು ಯಾವ್ಯಾವ ಕಂಟ್ರಿದು ಅನ್ನೋದ್ರ ಬಗ್ಗೆ ಸಹ ಒಂದು ಇನ್ಫಾರ್ಮೇಷನ್ ಅಲ್ಲಿ ಬೋರ್ಡ್ಸ್ ಮೇಲೆ ಹಾಕಿದ್ರು. ಮತ್ತು ಅವ್ರು ಗೈಡ್ ಬಂದಿರ್ತಾರಲ್ಲ ಅವರು ತಿಳಿಸ್ಕೊಟ್ರು. ಮತ್ತು ಅದಕ್ಕೆ ಫೀಡಿಂಗ್ ಅಂತ ಈ ಥರ ರಾಗಿ ಕೊಟ್ಟಿದ್ರು. ಒಂದು ಪ್ಲೇಟಲ್ಲಿ ರಾಗಿ ಹಾಕ್ಕೊಟ್ರೆ, ನಾವು ಕೊಟ್ಟರೆ ಅದು ನೀಟಾಗಿ ನಾವು ಬರೋಷ್ಟರಲ್ಲೇ ಆ ಪ್ಲೇಟ್ಸ್ ಹತ್ರ ಓಡಿ ಬರುತ್ತೆ. ಯಾಕಂದರೆ ಅದಕ್ಕೆ ಟ್ರೈನ್ ಮಾಡಿರ್ತಾರೆ, ಇಲ್ಲಾಂದರೆ ಅದೇ ತಿಳ್ಕೊಂಡಿರುತ್ತೆ ಹ್ಯೂಮನ್ಸ್ ಬಂದಿದ್ದಾರೆ ಅಂದರೆ ಇವ್ರು ನಮ್ಗೆ ಇವಾಗ ಫೀಡ್ ಕೊಡ್ತಾರೆ ಅಂತ. ಎಲ್ಲಿ ಇರೋ ಅಂಥ ಒಂದು ಡಕ್ಸು ಅದಕ್ಕೆ ಹಸುವಾಗಿದ್ದರೆ ಫಸ್ಟ್ ಹ್ಯೂಮನ್ಸ್ ಹತ್ರನೇ ಬಂದು ಎಲ್ಲ ಫೀಡ್ ತೊಗೊಂಡು ಹೋಗ್ತಾಯಿತ್ತು. ಸೊ ಈ ಡಕ್ಸ್ದು ಮೊಟ್ಟೆ ಸಹ ಅಲ್ಲೇ ಇಟ್ಟಿತ್ತು, ಅದು ನನ್ನ ಮಗ ಕೈಗೆ ಸಿಕ್ಕಿದೆ. ಸೊ ಅವನಂತೂ ಫುಲ್ಲು ಖುಷಿ ಅದನ್ನು ನೋಡಿ, ಡಕ್ಕು ಇದೆ ಒಳಗಡೆ ಅಂತ ಎಲ್ಲ ನೋಡಿ ಕೇಳಿಸ್ಕೊಳ್ತಾ ಇದೆ, ಏನಾರ ಸೌಂಡ್ ಬರುತ್ತೇನೋ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ಹೋದಂಥದ್ದಂತೂ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರೀಡ್ಸ್ನ ಒಂದೊಂದ್ರಲ್ಲಿ ಹಾಕಿರ್ತಾರೆ. ಸೊ ಇದೆಲ್ಲ ಒಂಥರ ಲವ್ ಬರ್ಡ್ಸ್ ಥರ ಇರುತ್ತೆ, ಈ ಪ್ಯಾರೆಟ್ಸು ಆ ಥರ ಶೇಪು. ಇನ್ನೊಂದು ಕಡೆ ಫುಲ್ ಯೆಲ್ಲೋ ಕಲರ್ ಪ್ಯಾರೆಟ್ಸ್ ಇತ್ತು, ಅದು ಇನ್ನೂ ಬ್ಯೂಟಿಫುಲ್ ಆಗಿತ್ತು. ಸೊ ನಮಗಂತೂ ಈ ಥರ ಫೀಡ್ ಕೊಡೋಷ್ಟರಲ್ಲಿ ಕೈ ಮೇಲೆ ಎಲ್ಲ ಬಂದು ಕೂತ್ಕೊಳ್ತಾ ಇತ್ತು. ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಒಳ್ಳೆ ಪ್ಲೇಸು. ಸೊ ನೀವೇನಾದರೂ ಮೈಸೂರಲ್ಲಿ ಸುಕ್ಕುವನಲ್ಲೆಲ್ಲ ದೊಡ್ಡ ದೊಡ್ಡ ಪ್ಯಾರೆಟ್ಸ್ ಇಟ್ಟಿರ್ತಾರಲ್ಲ, ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಪ್ಯಾರೆಟ್ಸೇ, ಬಟ್ ಫೋಟೋ ಸೆಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು. ಮತ್ತು ತುಂಬ ಪ್ಯಾರೆಟ್ಸ್ ಬರುತ್ತೆ, ನೀವು ಫೀಡ್ ಕೊಡೋಷ್ಟರಲ್ಲಿ ಎಲ್ಲ ಬಂದು ನಿಮ್ಮ ತಲೆ ಮೇಲೆ ಕೂತ್ಕೊಂಡಿರುತ್ತೆ. ಆವಾಗೆಲ್ಲ ರ್ಯಾಂಡಮಾಗಿ ಫೋಟೋಸ್ ತೊಗೊಳೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾವಂತೂ ತುಂಬ ಫೋಟೋಸ್ ತೊಗೊಂಡ್ವಿ ಈ ಒಂದು ಪ್ಲೇಸಲ್ಲಿ. ಸೊ ಇದು ಆಲ್ಮೋಸ್ಟ್ ಎಂಡ್ ಆಫ್ ದ ಟೂರ್ ಅಂತಲೇ ಹೇಳ್ಬೋದು. ಇನ್ನು ಇದೇ ಲಾಸ್ಟಿಗೆ ಪ್ಯಾರೆಟ್ಸ್ನಿಗೆ ಕರ್ಕೊಂಬರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲನೂ ನೋಡಿಕೊಂಡು ಲಾಸ್ಟಿಗೆ ಬರೋ ಅಂಥದ್ದಂದರೆ ಈ ಒಂದು ಪ್ಯಾರೆಟ್ಸ್, ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಒಂದು ಕಂಪಾರ್ಟ್ಮೆಂಟಲ್ಲಿ ಈ ಥರ ಲವ್ ಬರ್ಡ್ಸ್ ಬಿಟ್ಟಿರ್ತಾರೆ, ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ಯೆಲ್ಲೋ ಕಲರ್ ಪ್ಯಾರೆಟ್ಸ್ ಬಿಟ್ಟಿರ್ತಾರೆ. ಎರಡೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಲವ್ ಬರ್ಡ್ಸ್ ಇದ್ದಿದ್ದೆಲ್ಲ ತೋರಿಸೋದಲ್ಲ, ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನೋಡಿ ಈ ಥರ ಯೆಲ್ಲೋ ಕಲರ್ ಪ್ಯಾರೆಟ್ಸ್ ಇರುತ್ತೆ, ತುಂಬಾ ಬ್ಯೂಟಿಫುಲ್ಲರ್ ಆಗಿರುತ್ತೆ. ತುಂಬ ಜನ ಇಲ್ಲೇ ಬಂದು ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ಸೊ ನನ್ನ ಮಗಗಂತೂ ಫೋಟೋಸ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟು ಹೋಗಿ ಅದಕ್ಕೆಲ್ಲ ಫೀಡ್ ಮಾಡಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದ. ಬಟ್ ನಾವು ದೊಡ್ಡವರು ಆ ಮೊಮೆಂಟ್ನ ನಾವು ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀವಿ ಅಂತ ನನಗನ್ಸುತ್ತೆ. ಬಟ್ ಮಕ್ಳು ಹಂಗಲ್ಲ, ಆ ಒಂದು ಮೊಮೆಂಟ್ಸ್ನ ಪ್ಯೂರಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ಅದು ಮಕ್ಳು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಬ್ಯುಸಿ ಲೈಫ್ ಸ್ಟೈಲ್ಸು, ಲೈಫ್ ಸ್ಕೆಡ್ಯೂಲ್ಸು ಇದನ್ನೆಲ್ಲ ಬಿಟ್ಟು ನೇಚರ್ ಮಧ್ಯೆ ಒಂದು ಸ್ವಲ್ಪ ಅನಿಮಲ್ಸ್ ಜೊತೆ, ಬರ್ಡ್ಸ್ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಲ್ಯಾಕ್ಸಾಗಿ ಹೋಗಬೇಕಂದ್ರೆ ಈ ಒಂದು ಪ್ಲೇಸ್ಗೆ ಮಸ್ಟ್ ಬನ್ನಿ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪ್ಲೇಸ್ನ. ಮತ್ತು ಫೋಟೋ ಸೆಷನ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಫ್ಯಾಮ್ಲಿ ಫೋಟೋಸ್ ಎಲ್ಲ ತೊಗೋಬೋದು ಈ ಒಂದು ಪ್ಲೇಸಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟಿಗೆ ಕುದುರೆ ಸವಾರಿ ಇಂಥದ್ದೆಲ್ಲ ಇರುತ್ತೆ, ನೀವು ಬೇಕಂದರೆ ಅದೆಲ್ಲ ಸಪ್ರೇಟಾಗಿ ಪೇ ಮಾಡಿ ತೊಗೋಬೋದು. ಮತ್ತು ಅವರು ಹೆಂಗೆ ಈ ಗೊಬ್ಬರನೆಲ್ಲ ಮಾಡ್ತಾರೆ ಇಂಥದನ್ನೆಲ್ಲ ಡಿಸ್ಪ್ಲೇಗೆ ಸಹ ಇಟ್ಟಿರ್ತಾರೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಹೊಲಗಳಲ್ಲಿ ಸನ್ಫ್ಲವರ್ ಎಲ್ಲ ಬೆಳೀತಾಯಿದ್ರು, ಅದರದ್ದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾವು ನೆಕ್ಸ್ಟು ನಮ್ಮ ಒಂದು ನಂದಿ ಹಿಲ್ಸ್ದೇನಿತ್ತಲ್ಲ ಪ್ಲ್ಯಾನು ಅಲ್ಲಿಗೆ ಹೊರಡ್ತಾ ಇದ್ವಿ. ಸೊ ಈ ಒಂದು ಜೀವ ಪಾರ್ಕಲ್ಲಿ ರೆಸ್ಟೋರೆಂಟ್ ಸಹ ಇದೆ ಸಿಂಪಲ್ಲಾಗಿ, ಬಟ್ ನಾವೇನು ಟ್ರೈ ಮಾಡಿಲ್ಲ, ನಾನಿಲ್ಲಿ ನಿಮಗೆ ರಿವ್ಯೂ ಕೊಡೋದಕ್ಕೋಸ್ಕರ ಅದಕ್ಕೆ ನಾನು ಜಾಸ್ತಿ ಆ್ಯಡ್ ಮಾಡ್ತಿಲ್ಲ. ಬಟ್ ಜ್ಯೂಸಸ್ಸು ಇಂಥದ್ದೆಲ್ಲ ಅವೈಲೇಬಲ್ ಇದೆ, ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟು ಆ್ಯಸ್ ಪ್ಲ್ಯಾನ್ಡು ನಾವು ಇವಾಗ ನಂದಿ ಹಿಲ್ಸ್ ರೀಚ್ ಆಗಿದ್ದೀವಿ, ತುಂಬ ಹತ್ತಿರದಲ್ಲೇ ಇದೆ. ಸೊ ನಂದಿ ಹಿಲ್ಸ್ ಬಗ್ಗೆ ನಾನು ಇನ್ನೊಂದು ವ್ಲಾಗ್ ಬೇಕಾದರೆ ಮಾಡ್ತೀನಿ, ಬಟ್ ಇಲ್ಲಿ ಜಸ್ಟ್ ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಈ ಥರ ಬಸ್ಸಸ್ ಎಲ್ಲ ಸಿಗುತ್ತೆ, ಲೈಕ್ ಪರ್ ಹೆಡ್ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಫುಲ್ಲು ನಂದಿ ಹಿಲ್ಸ್ನ ರೋಮ್ ಮಾಡ್ಬೋದು. ನಡೆಯೋಕ್ಕೆ ಕಷ್ಟ ಅನ್ನೋರು, ಇಲ್ಲ ಟ್ರೆಕ್ಕಿಂಗ್ ಥರ ಹೋಗ್ತೀವಿ ಅನ್ನೋರು ಅದನ್ನು ಸಹ ಮಾಡ್ಬೋದು. ಸೊ ನಾವು ಈ ಸಲ ಬಸ್ಸಲ್ಲೇ ಹೋದ್ವಿ, ಏಕೆಂದರೆ ತುಂಬ ಲಾಂಗ್ ಹೋಗಿ ಮತ್ತೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಮತ್ತು ಮಕ್ಕಳು ಸ್ವಲ್ಪ ಸುಸ್ತಾಗಿದ್ದರು ಅದೆಲ್ಲ ಓಡಾಡಿ, ಅದಕ್ಕೆ ಈ ಸಲ ಬಸ್ಸಲ್ಲೇ ಕರ್ಕೊಂಡು ಹೋದ್ವಿ. ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನಂದಿ ಹಿಲ್ಸ್ದು ಅದು ವ್ಯೂ ಪಾಯಿಂಟ್ ಎಲ್ಲಿರುತ್ತಲ್ಲ ಅಲ್ಲಿ ತಂದು ಬಸ್ ಬಿಡುತ್ತೆ. ಇಲ್ಲೂ ಸಹ ರೆಸ್ಟೋರೆಂಟ್ಸು ಮತ್ತು ನಾರ್ಮಲ್ ಶಾಪ್ಸ್ ಎಲ್ಲ ಇರುತ್ತೆ, ಐಸ್ ಕ್ರೀಮ್ಸು, ಸ್ನ್ಯಾಕ್ಸು ಎಲ್ಲ ಅವೈಲೇಬಲ್ ಇರುತ್ತೆ. ನೀವು ಮಕ್ಕಳಿಗೆಲ್ಲ ಕೊಡಿಸೋದಕ್ಕೆ ಅಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಮತ್ತು ಒಂದು ದೇವಸ್ಥಾನ ಇದೆ. ಸೊ ನಾವು ನಾನ್ ವೆಜ್ ತಿಂದು ಬಂದಿರೋದ್ರಿಂದ ದೇವಸ್ಥಾನಕ್ಕೆ ವಿಸಿಟ್ ಕೊಡಲಿಲ್ಲ, ಬಟ್ ಈ ವ್ಯೂ ಪಾಯಿಂಟ್ ಅಂತೂ ನೋಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಂದಿ ಹಿಲ್ಸು ಒಂದು ಫೇಮಸ್ ಪ್ಲೇಸ್ ಬಂದು ಸನ್ರೈಸ್ಗೆ ಮತ್ತು ವ್ಯೂ ಪಾಯಿಂಟ್ಸ್ಗೆ.
ಎಸ್ಪೆಷಲಿ ನೀವೇನಾರ ಅರ್ಲಿ ಮಾರ್ನಿಂಗ್ ಬಂದರೆ ಅಂತೂ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನಂದಿ ಹಿಲ್ಸಲ್ಲಿ. ಸೊ ಆ ಥರ ಅರ್ಲಿ ಮಾರ್ನಿಂಗ್ಸು ಒಂದು ಸಲ ಸನ್ರೈಸ್ ಇಲ್ಲಿ ಟ್ರೈ ಮಾಡಿ. ಸೊ ಇಲ್ಲಿ ಬ್ರಿಡ್ಜ್ ಮೇಲೆ ಬಂದು ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಬೇಕು ಅಂದರು ಅಲ್ಲೇ ವ್ಯೂ ಪಾಯಿಂಟ್ ಪಕ್ಕನೇ ಒಂದು ರೆಸ್ಟೋರೆಂಟ್ ಇರುತ್ತೆ. ಅಲ್ಲಿ ಸ್ನ್ಯಾಕ್ಸು ಕಾಫಿ ಟೀ ಎಲ್ಲ ಅವೈಲಬಲ್ ಇರುತ್ತೆ. ಸೊ ರೆಸ್ಟೋರೆಂಟ್ ನೇಮ್ ಬಂದು ಮಯೂರಿ ಪೈನ್ ಟಾಪ್ ಅಂತ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿ ಅಂತೂ ಸಖತ್ ಸ್ಟ್ರಾಂಗಾಗಿತ್ತು. ಮತ್ತು ಮ್ಯಾಗಿ ಇಂಥದ್ದೆಲ್ಲ ಮಕ್ಕಳಿಗೆ ಸಿಗುತ್ತೆ. ಸೊ ನಾವೂ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಸಹ ತುಂಬ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವು ದೊಡ್ಡವರು ಕಾಫಿ ಟೀ ತೊಗೊಂಡ್ವಿ. ಮಕ್ಕಳು ಆ್ಯಸ್ ಯೂಶ್ವಲ್ ಅವ್ರ ಫೇವ್ರೇಟು ವೆಜಿಟೇಬಲ್ ಮ್ಯಾಗಿ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ರು. ಸೊ ಇಷ್ಟೇ ಅಲ್ಲ, ತುಂಬಾ ಆಪ್ಷನ್ಸ್ ಇದೆ. ಪಕೋಡ ಆಗಲಿ, ಬಜ್ಜಿ ಆಗಲಿ, ಈ ಥರ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಆಪ್ಷನ್ಸ್ ಇರುತ್ತೆ. ಸೊ ನಾವು ತೊಗೊಂಡಿದ್ದು ಕಾಫಿ ಅಂತೂ ತುಂಬಾ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ನು. ಸೊ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಮತ್ತು ಫ್ಯಾಮ್ಲಿ ಜೊತೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಂದಿ ಹಿಲ್ಸಲ್ಲಿ ಇನ್ನೊಂದು ಫೇಮಸ್ ಏನಂದರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ದೇವಸ್ಥಾನದ ಪಕ್ಕದಲ್ಲೇ ಇದೆ. ಸೊ ಅಲ್ಲೂ ಹೋಗಿದ್ವಿ ಲಾಸ್ಟ್ ನೋಡ್ಕೊಂಡು ಬರೋಣ ಅಂತ. ಅದು ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನಂದಿ ಹಿಲ್ಸು ಇಲ್ಲಾಂದರೆ ಈಶಾ ಫೌಂಡೇಶನ್ ಈ ಥರ ಎಲ್ಲ ಬಂದಾಗ ಈ 3 ಪ್ಲೇಸಸ್ಸು ಕವರ್ ಮಾಡ್ಕೊಂಡು ನೀವು ಹೋಗ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.